ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಬಂಧದ ನಡುವೆಯೂ ಬಾಗಲಕೋಟೆಗೆ ಮುತಾಲಿಕ್ ಆಗಮನಿಸಿದ್ದಾರೆ. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಮುತಾಲಿಕ್ ಆಗಮನ ಮಾಡಿದ್ದಾರೆ. ನಿರ್ಬಂಧ ಬಗ್ಗೆ ಪೊಲೀಸರಿಂದ ಮುತಾಲಿಕ್ಗೆ ಮನವರಿಕೆ ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಬಂಧದ ನಡುವೆಯೂ ಕೂಡ ಬಾಗಲಕೋಟೆಗೆ ಮುತಾಲಿಕ್ ಆಗಮನಿಸಿದ್ದಾರೆ. ಬಾಗಲಕೋಟೆ ರೈಲು ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಮುತಾಲಿಕ್. ನಿರ್ಬಂಧದ ಬಗ್ಗೆ ಪೊಲೀಸರಿಂದ ಮುತಾಲಿಕ್ಗೆ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ. ಬಾಗಲಕೋಟೆಯಿಂದ ಹೊರ ಹೋಗುವಂತೆ ಸೂಚನೆ ನೀಡಲಾಗ್ತಾ ಇದೆ. ನಾಳೆಯ ಹಿಂದೂ ಸಮಾಜೋತ್ಸವಕ್ಕೆ ಮುತಾಲಿಕ್ ಅವರು ಬಾಗಲಕೋಟೆಗೆ ಆಗಮಿಸಿದ್ರು. ಇವಾಗ ಪೊಲೀಸರಿಂದ ಇದರ ಬಗ್ಗೆ ಮನವರಿಕೆ ಮಾಡಿಕೊಡಲಾಗ್ತಾ ಇದೆ. ಇನ್ನೊಂದು, ಈ ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ಏನಾಯಿತು, ಶಿವಾಜಿ ಮೆರವಣಿಗೆಯಲ್ಲಿ ಯಾರು ಮಾಡಿದ್ರೋ ಗೊತ್ತಿಲ್ಲ ಕಿಡಿಗೇಡಿಗಳು. ಅದರಿಂದ ಬಹಳಷ್ಟು ಈ ಸಮಾಜ ಮತ್ತು ಈ ಸಮಾಜದ ನಡುವೆ ಬಹಳಷ್ಟು ಇದನ್ನು ಮೂಡಿಸುತ್ತೆ, ವೈಮನಸ್ಸನ್ನು ಮೂಡಿಸುತ್ತೆ, ದ್ವೇಷವನ್ನು ಹುಟ್ಟಾಕುತ್ತೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇರಲ್ವಾ ಅಂಥೇಳಿ. ಅಲ್ಲ, ಶಿವಾಜಿ ಮಹಾರಾಜರ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ನೀವು, ಅಥವಾ ಅವರೇನು ಮುಸ್ಲಿಮರ ವಿರೋಧಿ ಅಂತ ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿ. ಅವರು ಹಿಂದೂ ಧರ್ಮವನ್ನು ಪಾಲಿಸಿದ್ರು, ಅನ್ವಯಗಳಾಗಿದ್ದರೂ ಕೂಡ ಅವರು ಮುಸ್ಲಿಮರನ್ನ ಯಾವುದೇ ಕಾರಣಕ್ಕೂ ದ್ವೇಷಿಸ್ತಾ ಇರಲಿಲ್ಲ. ಮತ್ತು ಅವರ ರಾಜಕೀಯ ಅವರ ಆಡಳಿತದಲ್ಲಿ ಮುಸ್ಲಿಮರನ್ನ ದ್ವೇಷಿಸೋದಾಗಲಿ ಆ ಥರದ ಯಾವುದೇ ಇದನ್ನು ಮಾಡ್ತಾ ಇರಲಿಲ್ಲ. ಮತ್ತು ಅವರು ಈ